वॉच दिस वीडियो। सब काम बंद हो गया बहन। आई जस्ट फील डैम गिल्टी। पूरी टीम को इससे एक्सपोज कर दिया, मेरी वजह से पूरा काम बंद हो गया। यूट्यूबर रणबीर इलाहाबादिया अश्लील कॉमेडी की वजह से सुर्खियों में है। Would you rather edit out bad jokes that can kill careers or leave it in and create the comeback of the century? ಸೊ ಲಾಸ್ಟ್ ಇಯರ್ ಒಂದು ಶೋ ಆಯಿತು, ಆ ಶೋ ಒಂದು ಬ್ಯಾನು ಆಯಿತು. ಸೊ ಆ ಶೋ ಯಾಕೆ ಬ್ಯಾನ್ ಆಯ್ತು ಅಂತ ನಿಮ್ಗೆಲ್ಲರಿಗೂ ಗೊತ್ತು ಆಯಿತಾ. ತಂದೆ ತಾಯಿ ಬಗ್ಗೆ ಅಸಹ್ಯವಾಗಿ ಮಾತಾಡೋರು ಯಾವತ್ತೂ ವಿಕೃತ ಮನಸ್ಸಿರೋರೆ ಆಯಿತಾ. ಫಸ್ಟ್ ಆಫ್ ಆಲ್ ಅವರಿಗೆ ನೀವು ಫರ್ಗ್ಯೂ ಮಾಡ್ಬೋದು ಆಯಿತಾ, ಕ್ಷಮಿಸ್ಬಿಡ್ಬೋದು, ಬಟ್ ನೆವರ್ ಫರ್ಗೆಟ್ ದೆಮ್. ಕ್ರಿಂಜೆ ವಿಕೃತ ಮನಸ್ಸಿರೋರು ವಿಕೃತ ಮನಸ್ಸಾಗಿ ಇಟ್ಕೋತಾರೆ. ಅವನೆಂಥ ಮೆಡಿಟೇಷನ್ ಮಾಡಲಿ, ಎಂಥ ಡವೆ ಹೊಡಿಲಿ. ನೀವು ನೋಡಿ ರಣವೀರ್ ಅಲಹಾಬಾದಿಯಾ ಎಷ್ಟು ಡೌ ಮಾಡಿದ್ರು, ಪಾಡ್ಕ್ಯಾಸ್ಟು ಹಂಗೆ ಹಿಂಗೆ ಅಂತೆಲ್ಲ ಪೊಂಗಿದ್ರು, ಬಟ್ ಲಾಸ್ಟಿಗೆ ಏನು ಹೇಳಿದ್ದು ತಂದೆ ತಾಯಿ ಬಗ್ಗೆ ಗೊತ್ತಲ್ವಾ. ಸೊ ಇದೇ ನಮ್ಮ ಕರ್ನಾಟಕದಲ್ಲೂ ಇದೇ ಆಗ್ತಿರೋದು. ಕ್ರಿಂಜ್ ಮಾಡೋರು, ಕ್ರಿಂಜ್ ಸಪೋರ್ಟ್ ಮಾಡೋರು ನನ್ನ ಪ್ರಕಾರ ಇಬ್ಬರು ಒಂದೇ, ಮೆಂಟಾಲಿಟಿ ಒಂದೇ. ಅವ್ರು ಎಷ್ಟೇ ಬೆಳೀಲಿ, ಎಷ್ಟೇ ದುಡ್ಡು ಮಾಡಲಿ, ಎಷ್ಟೇ ಲಕ್ಸುರಿ ಲೈಫ್ ಸ್ಟೈಲ್ ಲೀಡ್ ಮಾಡಲಿ, ಬಟ್ ನಿಮ್ಮ ಮೆಂಟಾಲಿಟಿ ಇದೆಯಲ್ಲ, ಕಾಲಿಗೆ ಹಾಕೋ ಚಪ್ಪಲಿಗಿಂತ ಕಲೆ ಇದೆ. ಫಸ್ಟ್ ಆಫ್ ಆಲ್ ಎಂಟರ್ಟೈನ್ಮೆಂಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಬರೇ ಕೆಟ್ಟ ಪದ ಯೂಸ್ ಮಾಡೋದಲ್ಲ, ಹುಚ್ಚುಚ್ನಂಗೆ ಆಡೋದಲ್ಲ, ಅಥವಾ ಏನಂತಾರಲ್ಲ ಇನ್ನೊಬ್ರು ಸೆಂಟಿಮೆಂಟ್ಸ್ ಬಗ್ಗೆ ಹರ್ಟ್ ಮಾಡೋದಲ್ಲ ಆಯ್ತಾ. ಅದು ಯಾರೇ ಇರ್ಬೋದು, ಮನುಷ್ಯನೇ ಇರ್ಬೋದು, ಪ್ರಾಣಿನೇ ಇರ್ಬೋದು. ಅರ್ಥ ಮಾಡ್ಕೊಳ್ಳಿ, ಎಂಟರ್ಟೈನ್ಮೆಂಟ್ ಬೇಕಾ ನಿಮಗೆ, ಯೂಟ್ಯೂಬ್ ತೆಗೆದು ನೋಡ್ರಪ್ಪ, ಹ್ಯೂಮರಸ್ ವೇ ಆಗಿ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಎಂಟರ್ಟೈನ್ಮೆಂಟ್, ಫನ್ನಿ ಮಜಾ ಮಾಡುವಂಥ ಒಂದಿಷ್ಟು ಚಾನಲ್ಸ್ಗಳಿದೆ. ಅಮಿತ್ ಟಂಡನ್, ಕೆನಿ ಸೆಬಾಸ್ಟಿಯನ್, ಶ್ರದ್ಧಾ ಜೈನ್, ಜಾಕೀರ್ ಖಾನ್, ನೋಡ್ರಿ ಎಷ್ಟು ನಗು ಬರುತ್ತೆ. ಏನು ಕೆಟ್ಟು ಫೌಲ್ ಲ್ಯಾಂಗ್ವೇಜ್ ಯೂಸ್ ಮಾಡಲ್ಲ. ಇದಕ್ಕೆ ಎಂಟರ್ಟೈನ್ಮೆಂಟ್ ಅಂತಾರೆ. ಅದಕ್ಕೆ ಬೇಕು ಕ್ರಿಯೇಟಿವಿಟಿ. ಬಾಯ್ ಬಿಟ್ರೆ ಅಕ್ಕ ಅಮ್ಮ ಬಗ್ಗೆ ಮಾತಾಡೋದು, ಅಥವಾ ಪ್ರಾಣಿಗೇನೋ ಹಾಕ್ಬಿಡ್ತೀನಿ ಅನ್ನೋದು. ಮನುಷ್ಯನ ಬ್ರೋ ನೀವೆಲ್ಲ, ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಇನ್ನೊಬ್ರು ಮಹಾನ್ ಬಾರು ಬರ್ತಾರೆ. ನನ್ನ ಪ್ರಕಾರ ಇಬ್ರು ಒಂದೇ. ಸೊ ಅರ್ಥ ಮಾಡ್ಕೊಳ್ಳಿ, ಹೈ ಟೈಮ್. ಯಾಕೆಂದ್ರೆ ಜನ ಎಷ್ಟು ನಾಟಕ ಆಡ್ತಾರೆ, ಎಷ್ಟು ಪುಂಗಿ ಉತ್ತಾರೆ ಅಂದ್ರೆ ಕ್ಯಾಮ್ರಾ ಮುಂದೆ. ಆ್ಯಂಡ್ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತಿದ್ದಾರೆ ಗೊತ್ತಾ, ಲೈಫ್ ಸ್ಟೈಲ್. ಅವ್ರ ಲೈಫ್ ಸ್ಟೈಲ್ ತೋರಿಸ್ತಾರೆ. ಸೊ ಬ್ರೋ, ದುಡ್ಡು ಮಾಡೋದೇ ಸಕ್ಸಸ್ ಅಲ್ಲ. ದುಡ್ಡು ಪೊಲಿಟಿಷಿಯನ್ಸರು ಮಾಡ್ತಾರೆ, ಅಥವಾ ಇನ್ನೊಂದು ಯಾರೋ ಅರ್ಧಾರಿ ಇಟ್ಕೊಂಡು ಗ್ಯಾಂಬ್ಲಿಂಗ್ ಮಾಡ್ತಾರಲ್ಲ ಅವರು ಮಾಡ್ತಾರೆ. ಸೊ ಅರ್ಥ ಮಾಡ್ಕೊ, ಪಾಸ್ಟ್ ಮ್ಯಾಟ್ರ್ ಆಗುತ್ತೆ. ಸೊ ಇದು ನಾನು ಸುಮಾರು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಸೊ ಹೆಸರು ತಗೊಳ್ಳೋದೇನೋ ಅವರಿಗೆ ಹೋಗುತ್ತೆ ಅಂತಲೂ ಗೊತ್ತು ಅವರಿಗೆ, ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಕಾಂಡ ಮಾಡಿದ್ದೀರಾ ನೀವು.